ಅವ್ರ ಹೆಸರು ತಗೊಳ್ಳೋದ್ರಿಂದ ಅವ್ರ ಕುಟುಂಬಕ್ಕೂ ನೋವಾಗುತ್ತೆ. ಕ್ಷಮೆ ಇರ್ಲಿ, ಆದ್ರೆ ಅನಿವಾರ್ಯ. ಏನಂತ ಬರ್ದಿದ್ರು ಸಂತೋಷ್ ಅವರು? ನನ್ನ ಸಾವಿಗೆ ಸಂತೋಷ್ ಪಾಟೀಲ್ ಅವರು ಈಶ್ವರಪ್ಪ ಅವ್ರ ಪ್ರಕರಣದಲ್ಲಿ ಸಂತೋಷ್ ಪಾಟೀಲ್ ಅವರು ಏನ್ ಬರ್ದಿದ್ದು ಅಂತ ಬಹಳ ಸ್ಪಷ್ಟವಾಗಿ ಹೋಗ್ತೀವಿ. ಕನ್ನಡದಲ್ಲಿದೆ, ಕಿವಿಗೊಟ್ಟು ಕೇಳಿ. ನಾರಾಯಣ ಸ್ವಾಮಿ ಅವರೇ ಕಿವಿಗೊಟ್ಕೊಳ್ಳಿ, ಬಿಜೆಪಿ ಅವರೇ ಏನಂತ ಹೇಳ್ತಾರೆ. ನನ್ನ ಸಾವಿಗೆ ನೇರ ಕಾರಣ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವರಾದ KS ಈಶ್ವರಪ್ಪನವರು. ಇವರಿಗೆ ತಕ್ಕ ಶಿಕ್ಷೆ ಆಗಬೇಕು. ನನ್ನೆಲ್ಲ ಆಸೆಗಳನ್ನು ಬದಿಗೊತ್ತಿ ಈ ನಿರ್ಧಾರ ಮಾಡಿರುತ್ತೇನೆ. ನನ್ನ ಹೆಂಡತಿ ಮಗುವಿಗೆ ಸರ್ಕಾರ ಅಂದರೆ ಮಾನ್ಯ ಪ್ರಧಾನಮಂತ್ರಿಗಳು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ನನ್ನ ಹಿರಿಯ ಲಿಂಗಾಯತ್ ನಾಯಕರಾದ BS ಯಡಿಯೂರಪ್ಪನವರು ಹಾಗೆಯೇ ಅವರಿವರನ್ನದೇ ಎಲ್ಲರೂ ಸಹಾಯ ಹಸ್ತ ನೀಡಬೇಕೆಂದು ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ಮಾಧ್ಯಮ ಮಿತ್ರರಿಗೆ ಕೋಟಿ ಕೋಟಿ ಧನ್ಯವಾದಗಳು. ನನ್ನ ಜೊತೆ ಬಂದ ನನ್ನ ಗೆಳೆಯರಾದ ಸಂತೋಷ್ ಮತ್ತು ಪ್ರಶಾಂತ್ಗೆ ನಾವು ಪ್ರವಾಸ ಹೋಗೋಣ ಎಂದು ನನ್ನ ಜೊತೆಗೆ ಕರೆದುಕೊಂಡು ಬಂದಿರುತ್ತೇನೆ ಅಷ್ಟೇ. ಅವರಿಗೆ ನನ್ನ ಸಾವಿನ ಬಗ್ಗೆ ಯಾವುದೇ ಸಂಬಂಧ ಇರುವುದಿಲ್ಲ. ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ಓದ್ತೀನಿ, ಕಿವಿಗೊಟ್ಟು ಕೇಳಿ ಬಿಜೆಪಿ ಅವರೇ. ನನ್ನ ಸಾವಿಗೆ ನೇರ ಕಾರಣ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಾದ ಸಚಿವರಾದ KS ಈಶ್ವರಪ್ಪನವರು. ಇವರಿಗೆ ತಕ್ಕ ಶಿಕ್ಷೆ ಆಗಬೇಕು. ಏನಾದ್ರು ಬರ್ದಿದಾರೇನಪ್ಪ ನನ್ನ ಬಗ್ಗೆ ಇಲ್ಲಿ ಇಂದ ಡೆತ್ ನೋಟ್? ಇದಕ್ಕೆ ಅದಕ್ಕೆ ವ್ಯತ್ಯಾಸ ಇಲ್ವ? ಈ ಕನ್ನಡ ಬರೋದಿಲ್ವ ಇವರಿಗೆ? ಅಥವಾ ಬೇಕಂತ ಹಿಂಗ್ ಮಾಡ್ತಾ ಇದ್ದಾರ? ಆಮೇಲೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಅಂದಿನ ಸರ್ಕಾರ ಸಹಾಯಹಸ್ತ ನೀಡಬೇಕು. ಏನ್ ಸಹಾಯಹಸ್ತ ನೀಡಿದ್ರು? ಕಾಂಪನ್ಸೇಷನ್ ಕೊಟ್ರ? ನೌಕರಿ ಕೊಟ್ರ? ಮತ್ತೆ ಯಡಿಯೂರಪ್ಪ ಪ್ರಧಾನಮಂತ್ರಿ ತನಕ ಹೋಗಿದೆ ಪಾಪ. ನೋಡಿ ಎಷ್ಟು ನಿಷ್ಠಾವಂತ ಬಿಜೆಪಿ ಕಾರ್ಯಕರ್ತರು. ಪ್ರಧಾನಮಂತ್ರಿ ಹೆಸರು ಉಲ್ಲೇಖಿಸಿದ್ದಾರೆ. ಪ್ರಧಾನಮಂತ್ರಿ ಅವರು ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಹಿರಿಯ ಲಿಂಗಾಯತ್ ನಾಯಕರಾದ BS ಯಡಿಯೂರಪ್ಪನವರು ಸಹಾಯ ಮಾಡಬೇಕು. ಅವ್ರು ಇವ್ರು ನೋಡ್ಲಾರ್ದೆ ನಮ್ಮವರಂತ ಸಹಾಯ ಮಾಡಿ ನಮ್ಮ ಕುಟುಂಬಕ್ಕೆ ಅಂತ ಕೇಳಿದ್ದಾರೆ. ಎಷ್ಟು ಸರಿ ಹೋಗಿದ್ರಿ ವಿಜೇಂದ್ರ ಅವರು? ಇಲ್ಲಿ ಹೋಗಿದ್ರ ಸಂತೋಷ್ ಪಾಟೀಲ್ ಅವ್ರ ಮನೆಗೆ? ಏನಾದ್ರು ನೀನ್ ಮೊನ್ನೆ ಬೀದರಿಗೆ ಹೋದಾಗ 5 ಲಕ್ಷ ದುಡ್ಡು ತಗೊಂಡು ಹೋಗಿದ್ರಲ್ಲ, ಇದ್ಯಾಕೆ ಹೋಗಿಲ್ಲ? ಏನಂತಾರೆ ಇದಕ್ಕೆ ಮತ್ತೆ ಬೀದರ್ ಪ್ರಕರಣಕ್ಕೆ ವ್ಯತ್ಯಾಸ ಇಲ್ಲ ಅಂತೀರಾ ಸರ್ ತಾವೆಲ್ಲರೂ? ಎಲ್ಲಿದ್ದಾರೆ? ಸುಮ್ನೆ ಇಶ್ಯೂ ಮಾಡ್ಬೇಕು ಮಾಡ್ತಾ ಇದ್ದಾರೆ ಇವರು. ಆ ಕಡೆ ಸರ್ಕಾರ ಇದ್ದಾಗ ಕಾಂಪನ್ಸೇಷನ್ ಕೊಟ್ಟಿಲ್ಲ, ಮೊಸಳೆ ಕಣ್ಣೀರ್ ಸುರಿಸಿದ್ರು. ಆ ಕಡೆ ನೌಕರಿ ಕೊಟ್ಟಿಲ್ಲ, ಇವ್ರು ಹೋಗಿ ಯಾರೋ ಅವ್ರ ಲೀಡರ್ಗಳು ಹೋಗಿ ಭೇಟಿ ಮಾಡಿಲ್ಲ. ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಸಮಾಜದ ಹೆಸರು ತಗೊಂಡಿದ್ದಾರೆ, ಸಮಾಜದ ಲೀಡರ್ ಹೆಸರು ತಗೊಂಡಿದ್ದಾರೆ. ಆಮೇಲೆ ನೇರ ಕಾರಣ ಅಂದಿನ ಸಚಿವರಂತ ಹೇಳಿದ್ದಾರೆ. ಅಷ್ಟು ಸಾಮಾನ್ಯ ಪ್ರಜ್ಞೆ ಇಲ್ವೇನ್ರಿ ಬಿಜೆಪಿ ಅವರಿಗೆ? ಬೇಕಂತ ನೀವು ಯಾರೋ ಒಬ್ರು ಬರ್ದಿರೋದನ್ನ ತಿರ್ಚಿ ಮುರ್ಚಿ ಹಾಕ್ತಿರಲ್ಲ, ನಾಚಿಕೆ ಬರಲ್ವಾ ನಿಮ್ಗೆ? ಈಗ ನಿನ್ನೆ CT ರವಿ ಅವರು ಇರ್ಬೋದು, ನಾರಾಯಣ ಸ್ವಾಮಿ ಶಿರ್ವಾದಿ ಇರ್ಬೋದು, ರಾಜೀವ್ ಅವರು ಇರ್ಬೋದು, ಎಲ್ಲ ಸುಳ್ಳಿನ ಶೂರರಾಗ್ಬಿಟ್ಟಿದ್ದಾರೆ. ಇವ್ರು ಕೇಳಿದ್ರಲ್ಲ ಮೊನ್ನೆ ನಮ್ಮ ಮಾಧ್ಯಮ ಸ್ನೇಹಿತರು ಕೇಳಿದ್ರು, ಸರ್ ಇವರೆಲ್ಲ ದಿನ ದಾಳಿ ಮಾಡ್ತಾರೆ, ಯಾಕೆ ಇವ್ರ ಮೇಲೆ ಡಿಫಾಮೇಶನ್ ಕೇಸ್ ಹಾಕಲ್ಲ ಅಂತ ಕೇಳಿದ್ರು. ಹಾಕಿದ್ದೀನಿ. ಇದೇ ರಾಜೀವ್ ಮೇಲೆ 24/1/2024 ರಾಜೀವ್ ಅವರ ಮೇಲೆ ಡಿಫಾಮೇಶನ್ ಕೇಸ್ ಹಾಕಿದ್ರೆ ಇನ್ನೂ ಉತ್ತರ ಬರಲಿಲ್ಲ. ಈ ಸುಳ್ಳಿನ ಶೂರರು ಏನಿದ್ದಾರೆ, ಹಿಟ್ ಅಂಡ್ ರನ್ ಮಾಡೋದು ಅಷ್ಟೇ ಗೊತ್ತು. ಅವಾಗ ಏನ್ ಹೇಳಿದ್ರು ಗೊತ್ತಲ್ಲ ನಿಮ್ಗೆ? ಶ್ರೀ ಪ್ರಿಯಾಂಕ್ ಖರ್ಗೆ has declared assets to 750 crores at the age of 24-25 and Shri Priyank Kharge has not faced any struggle or hardship to earn the assets of 750 crores. 750 ಕೋಟಿ ರೂಪಾಯಿ ನಾನು ಡಿಕ್ಲೇರ್ ಮಾಡಿದ್ದೀನಿ ಅಂತ. ಯಾವಾಗ? 24-25 ವರ್ಷಕ್ಕೆ. ಅಫಿಡವಿಟ್ ಅನ್ನೋದು ಏನು ಗೊತ್ತಿಲ್ಲ ಇಲ್ಲಿ. ಪಾಸ್ ಆಗಿದ್ರಿ ಇವೆಲ್ಲ. ಈಗ ಇದ್ರ ಉತ್ತರ ಎಲ್ಲಿದೆ? ಇಂಥದ್ದು ಡಿಫಾಮೇಶನ್ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವ್ರಿಗೆ ಕೊಟ್ಟಿದೀವಿ, ವಿಜೇಂದ್ರ ಅವ್ರಿಗೆ ಕೊಟ್ಟಿದೀವಿ, ಬಿಜೆಪಿ ಅವ್ರಿಗೆ ಕೊಟ್ಟಿದೀವಿ. ಒಂದು ಕೂಡ ನಮ್ಗೆ ಇಲ್ಲಿವರೆಗೂ ಕೂಡ ಉತ್ತರ ಬಂದಿಲ್ಲ. ನಾವು ಸುಮ್ಮನೆ ಇದು ಯಾಕೆ ಪಬ್ಲಿಕ್ ಮಾಡೋದು ಅಂತ ಸುಮ್ಮನೆ ಇದ್ವಿ. ಆದ್ರೆ ಇವ್ರಿಗೆ ಹಿಂಗೆ ಬಿಟ್ರೆ ದಿನಾ ಬರೇ ಸುಳ್ಳು. ಇವ್ರ ಬಂಡವಾಳನೇ ಅದಾಗಿದೆ. ಆ ಕ್ಯಾಮ್ರಾ ನೋಡ್ಬಿಟ್ರೆ ಏನಾಗುತ್ತೋ ಗೊತ್ತಿಲ್ಲ ಇವರಿಗೆ. ಅದು ಬಾಯಿ ಬಂದಿದ್ ಮಾತಾಡ್ತಾರೆ. ಅದು ಸರಿನಾ ತಪ್ಪ, ಅದು ಫ್ಯಾಕ್ಟ್ಸ್ ಫಿಕ್ಷನ್ ಮಿತ್ ಹಿಸ್ಟ್ರಿನ ಏನು ಗೊತ್ತಿಲ್ಲ ಇವ್ರಿಗೆ.
ಸುಮ್ಮನೆ ಬಹಳ ದೊಡ್ಡದಾಗಿ ಗಣೇಶ ಅವರ ಹೆಸರು ತಗೊಳೋದು, ಸಿದ್ದರಾಮಯ್ಯ ಅವರ ಹೆಸರು ತಗೊಳೋದು, DK ಅವರ ಹೆಸರು ತಗೊಳೋದು ಅಷ್ಟೇ. ಇವರ ರಾಜಕೀಯ ಅಸ್ತಿತ್ವ ಕಾಂಗ್ರೆಸ್ ಲೀಡರ್ ಹೆಸರುಗಳನ್ನ ಜಪ ಮಾಡೋದಕ್ಕಷ್ಟೇ ಇದೆ. ಸ್ವಂತ ಏನು ಕನ್ಸ್ಟ್ರಕ್ಟಿವ್ ಪಾಲಿಸಿ ಬಗ್ಗೆ ಮಾತಾಡ್ತಾರೆ ಏನ್ರಿ? ಯಾವ್ದಾದ್ರು ನೋಡಿದೀರಾ? ಕಳೆದ 1.5 ವರ್ಷದಲ್ಲಿ ಯಾವ್ದಾದ್ರು ಪಾಲಿಸಿ ಮ್ಯಾಟರ್ ಬಗ್ಗೆ ಮಾತಾಡಿದ್ದಾರೆ ಇವರು? ಸುಮ್ಮನೆ ಇವರು ಏನಾಗ್ಬಿಟ್ಟಿದೆ, ಹಿಟ್ ಅಂಡ್ ರನ್ ಮಾಡೋದ್ರಲ್ಲಿ ಪರಿಣಿತ ಏನು PhD ತಗೊಂಡ್ಬಿಟ್ಟಿದ್ದಾರೆ. ಮತ್ತೆ ಇವ್ರು ಬೇರೆ ಹೇಳೋದು ಬೇರೆ. ಯಾರು CM ಅವರಿಗೆ, DCM ಅವರಿಗೆ, ಪ್ರಿಯಾಂಕರ್ಗೆ ರಾಜೀನಾಮೆ ತಗೊಳಕ್ಕೆ ತಾಕತ್ತಿಲ್ಲ. ದ ಪ್ರೆರಾಗೇಟಿವ್ ಆಫ್ ದ ಕ್ಯಾಬಿನೆಟ್ ಇಸ್ ಆಫ್ ದ CM. ಯಾರು ಬೇಕಾದ್ರೂ ಕ್ಯಾಬಿನೆಟ್ ನಲ್ಲಿ ಇಟ್ಕೊಳ್ತಾರೆ, ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಬಿಡೋರಿಗೆ ಬಿಡ್ತಾರೆ. ನಿಮ್ಗೇನ್ರಿ? ನಿಮ್ ಕ್ಯಾಬಿನೆಟ್ ನಲ್ಲಿ ಯಾರು ಇರ್ಬೇಕು, ಯಾರು ಇರ್ಬಾರ್ದು ಅಂತ ನಾವು ತೀರ್ಮಾನ ಮಾಡೋಣ? ನೀವ್ ತೀರ್ಮಾನ ಮಾಡ್ತೀರ. ಆಮೇಲೆ ನೀವು ಇನ್ನೆಲ್ಲ ತಾಕತ್ತು ದಮ್ಮು ಬಗ್ಗೆ ಮಾತಾಡಿದ್ರಲ್ಲ, ನಾನು ಒಂದು ನೇರವಾದಂತ ಪ್ರಶ್ನೆ ಕೇಳ್ತೀನಿ. ನಾರಾಯಣ ಸ್ವಾಮಿ ಚಲುವಾದಿ ಅವರೇ, ವಿಜೇಂದ್ರ ಅವರೇ ಇತ್ಯಾದಿ ಅಂಡ್ ಗ್ಯಾಂಗ್ ಮೊನ್ನೆ ಕೋರ್ಟಿಗೆ ಮುನಿರತ್ನ ಅವರು ದೋಷಾರೋಪಣ ಪತ್ರ ಸಲ್ಲಿಕೆ ಆಗಿದೆ, ಚಾರ್ಜ್ ಶೀಟ್ ಸಲ್ಲಿಕೆ. ನನ್ನ ರಾಜೀನಾಮೆ ಕೇಳೋ ತಾಕತ್ತಿರೋ ನಿಮ್ಗೆ, ನಿಮ್ ಪಕ್ಷದಲ್ಲಿರುವಂತ MLA ರಾಜೀನಾಮೆ ಕೇಳೋ ತಾಕತ್ ನಿಮ್ಗಿಲ್ವಾ? ಏನು ಅಷ್ಟಕ್ಕೆ ಹೆಸರು ಬಂದಿರತ್ತ ಹೊಡಿದ? ಏನ್ ಅಷ್ಟೇ ಭಯ ನಿಮ್ಗೆ? ಇಲ್ಲಿ ನಿಮ್ಗೂ HIV ಇಚ್ಛಿಸ್ಬಿಡ್ತಾರ? ಇಲ್ಲಿ ಇದು ದೋಷಾರೋಪಣ ಪಟ್ಟು ಮೊನ್ನೆ ಕೋರ್ಟ್ ಇಂದ ನಾವು ತರಿಸಿದ್ವಿ ಸರ್. ಇದು ಶುಲ್ಕ ಕಟ್ಟಿ ಬಹಳ ಇದು ಕಳ್ಸಿಕೊಡ್ತೀನಿ. ದಯವಿಟ್ಟು ಮಾಧ್ಯಮದ ಸ್ನೇಹಿತರು ನೋಡ್ಬೇಕು. ಒಂದೇ ಒಂದು ಪ್ಯಾರ ಓದ್ಬಿಡ್ತೀನಿ ಕೊನೆಯದಾಗಿ. ಮುನಿರತ್ನ ರವರು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಹಾಕಿರುವುದು ತನಿಖಾ ಸಮಯದಲ್ಲಿ ಸಂಗ್ರಹಿಸಿದ ಸಾಕ್ಷ್ಯಾಧಾರಗಳಿಂದ ಮತ್ತು ದಾಖಲಾತಿಗಳಿಂದ ದೃಢಪಟ್ಟಿರುತ್ತವೆ. ಇಟ್ ಇಸ್ ಪ್ರೂವ್ಡ್. ಆರೋಪಿಯು ಸಾಕ್ಷಿ 101 ರವರನ್ನು ಉದ್ದೇಶಿಸಿ ಜಾತಿ ನಿಂದನೆ ಮಾಡಿರುವ ಬಗ್ಗೆ ಸಾಕ್ಷಿ 04 ಚೆಲುವರಾಜು ರವರು ಸಂಗ್ರಹಿಸಿದ ಆರೋಪಿ ಮುನಿರತ್ನ ರವರದೆನ್ನಲಾದ ಆಡಿಯೋ ಕ್ಲಿಪ್ಪಿಂಗ್ಗಳಲ್ಲಿರುವ ಧ್ವನಿ ಆರೋಪಿಯ ಮಾದರಿ ಧ್ವನಿಯಾಗಿ ಹೋಲಿಕೆಯಾಗಿರುವ ಬಗ್ಗೆ ಸಾಕ್ಷಿ 25 ಪಲ್ಲವಿ ND ರವರು ನೀಡಿರುವ ತಜ್ಞರ ವರದಿಯಿಂದ ದೃಢಪಟ್ಟಿರುತ್ತದೆ. ತಾಕತ್ತು ದಮ್ಮು ಇದ್ರೆ ಫಸ್ಟ್ ಇವ್ರಿಗೆ ಇಂಥವ್ರಿಗೆ ಪಾರ್ಟಿಯಿಂದ ತೆಗಿರಿ. ದಲಿತ ವಿರೋಧಿ, ಮಹಿಳಾ ವಿರೋಧಿ. ಅಶೋಕ್ ಅವರೇ ಒಕ್ಕಲಿಗರ ಹೆಣ್ಮಕ್ಳಿಗೂ ಬೈದಿದ್ದಾರೆ. ಏನ್ ಮಾಡ್ತಾ ಇದ್ರ ನಿಮ್ ಪಾರ್ಟಿನಲ್ಲಿ? ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಎಲ್ಲ ಹೇಳ್ತಿರಲ್ಲ, ಅದೇನ್ ಬರೀ ಮನ್ ಕಿ ಬಾತ್ಗೋಸ್ಕರನಾ? ನೋಡಿ ಏನಂತಾರೆ, ಆದ್ದರಿಂದ ಆರೋಪಿಯ ವಿರುದ್ಧ ಕಲಾಂ 31R, 31S, 31U, 32VA ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡ ದೌರ್ಜನ್ಯ ತಡೆ ಕಾಯ್ದೆ 1989 ಮತ್ತು ಕಲಾಂ 153A1A-B 504, 506 IPC ಅಡಿಯಲ್ಲಿ ಈ ದೋಷಾರೋಪಣ ಪಟ್ಟಿ ಆಗಿದೆ. ಕೊಟ್ಟಿದಾರಲ್ರಿ. ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡ ದೌರ್ಜನ್ಯ ತಡೆ. ನಾರಾಯಣ ಸ್ವಾಮಿ ಅವರೇ ಮಾತೆತ್ತಿದ್ರೆ ಸಮಾಜದ ಬಗ್ಗೆ ಹೇಳ್ತಿರಲ್ಲ, ಬಾಬಾ ಸಾಹೇಬ್ರ ಬಗ್ಗೆ ಹೇಳ್ತಿರಲ್ಲ, ಎಲ್ಲೋಯ್ತು ನಿಮ್ದು? ನಿಮ್ಗೆ ಯಾಕೆ ತಾಕತ್ತಿಲ್ಲ ಇವ್ರದ್ದು ನೋಟಿಸ್ ಕೊಡಕ್ಕೆ? ನಿಮ್ಗೆ ಯಾಕೆ ತಾಕತ್ತಿಲ್ಲ ಇವ್ರದ್ದು ರಾಜೀನಾಮೆ ಪಡೀಲಿಕ್ಕೆ? ಯಾಕಂದ್ರೆ ನಿಮ್ಮ ಕುರ್ಚಿ ಕಾಯಂ ಇರೋದು ಎಲ್ಲಿ ತನಕ ನೀವು ಸಿದ್ದರಾಮಯ್ಯ ಅವರಿಗೆ ಬೈತೀರಾ, ಖರ್ಗೆ ಅವರಿಗೆ ಬೈತೀರಾ, ನಮ್ಗೆ ಬೈತೀರಾ, DK ಶಿವಕುಮಾರ್ ಅವರಿಗೆ ಬೈತೀರಾ, ಅಲ್ಲಿ ತನಕ ಮಾತ್ರ ನಿಮ್ಮ ಕುರ್ಚಿ ಇರೋದು. ಇವ್ರು ನಿನ್ನೆ ವಿಜೇಂದ್ರ ಅವರು ಹೋಗಿ ರಿಪೋರ್ಟ್ ಕಾರ್ಡ್ ಸಬ್ಮಿಟ್ ಮಾಡಿ ಬಂದಿದ್ದಾರೆ, ನಮ್ಗೆಲ್ಲ ಎಷ್ಟು ಸರಿ ಬೈದಿದ್ದಾರೆ ಅಂತ. ನಿಮ್ಗೆ ನಾನು ಬಹಳ ಸಿಂಪಲ್ ಆಗಿ ಕೇಳ್ತಾ ಇರೋದು ಸರ್, ಇವ್ರಿಗೆ ನಮ್ ಪಾರ್ಟಿ ಬಗ್ಗೆ ಅಷ್ಟು ಕಾಳಜಿ ಇದೆ. CM ಅವ್ರು ಯಾಕೆ ರಾಜೀನಾಮೆ ಅಂತ ಗೊತ್ತಾಗ, ನೀವ್ ಯಾಕೆ ರಾಜೀನಾಮೆ ಅಂತ ಗೊತ್ತಾಗಲ್ಲ ನಿಮ್ ಪಾರ್ಟಿದು? ಯತ್ನಾಳ್ ಅವ್ರ ಬಗ್ಗೆ ಒಂದ್ ನೋಟಿಸ್ ಕೊಟ್ಟಿದಾರ ಸರ್? ನನ್ಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದ್ಯಾ? ಒಂದ್ ನೋಟಿಸ್ ಕೊಟ್ಟಿದಾರ ವಿಜೇಂದ್ರ ಅವರು? ಒಂದ್ ನೋಟಿಸ್ ಯಾರಾದ್ರೂ ಮಾಡ್ತಾ ಇರೋ ತಪ್ಪು ಅಂತ ನಾರಾಯಣ ಸ್ವಾಮಿ ಚಲುವಾದಿ ಹೇಳಿದಾರ, CT ರವಿ ಹೇಳಿದಾರ, ಕುಮಾರ್ ಬಂಗಾರ ಔಟ್ ರೈಟ್ ಆಗಿ ಹೇಳಿದ್ದಾರೆ, ಹೊಸ ವರ್ಷ ಹೊಸ ಅಧ್ಯಕ್ಷ. ಅದು ನನಗೆ ಗೊತ್ತಾಗಿಲ್ಲ, ಅದು ರೋಮನ್ ಕ್ಯಾಲೆಂಡರ್ ನಮ್ ಕ್ಯಾಲೆಂಡರ್ ಸಂಕ್ರಾಂತಿ ಟೈಮ್ನಲ್ಲ.
ಏನೇ ಇದ್ರು ಇನ್ನೊಂದು 10-15 ದಿನ ಅದಕ್ಕೆ ಓಡೋಗಿರ್ಬೇಕು ಮೇಲೆ ರಿಪೋರ್ಟ್ ಕಾರ್ಡ್ ಕೊಟ್ಟು, ಸರ್ ನಾವು ಪ್ರಿಯಾಂಕ್ ಖರ್ಗೆ ಒಂದು 50 ಸರಿ ಬೈದಿದ್ದೀನಿ, CM ಸಾಹೇಬ್ರಿಗೆ ಒಂದು 100 ಸರಿ ಬೈದಿದ್ದೀನಿ, ವಕ್ಫ್ ಹೋರಾಟದಲ್ಲಿ ನಾವು 4 ಬಣ ಆಗಿದ್ದೀವಿ, ಅದಕ್ಕೆ ಹೋಗ್ತಾ ಇದೀವಿ ಅಂತ ನಾವು ರಿಪೋರ್ಟ್ ಕಾರ್ಡ್ ಕೊಟ್ಟಿರ್ಬೇಕಪ್ಪ ಉಳಿಸ್ಕೊಳ್ಳಿಕ್ಕೆ. ದಯವಿಟ್ಟು ಫಸ್ಟ್ ಇವ್ರಿಗೆಲ್ಲರಿಗೂ ನೋಟಿಸ್ ಕೊಡಿ, ಆಮೇಲೆ ನನ್ನ ಹತ್ರ ಬನ್ನಿ. ನಿಮ್ ಪಾರ್ಟಿನಲ್ಲಿ ನೀವು ಕೆಳಗಡೆ ಆಗ್ತಾ ಇರುವಂತ ಇದಕ್ಕೆ ಕಾರ್ಯಗಳಿಗೆ ನಿಮ್ಮ ಹತ್ರ ನಿಯಂತ್ರಣ ಇಲ್ಲ, ನಮ್ಮ ಬಗ್ಗೆ ಕಮೆಂಟ್ ಮಾಡ್ತೀರಾ? ಈಶ್ವರಪ್ಪ ಅವ್ರ ಪ್ರಕರಣಕ್ಕೆ ಮತ್ತೆ ನಮ್ಮ ಪ್ರಕರಣಕ್ಕೆ ವ್ಯತ್ಯಾಸ ಇಲ್ವಾ? ಮತ್ತೆ ನೀವು ನಿನ್ನೆ ನೋಡಿರ್ಬೇಕು, ಒಂದು ಬಿಜೆಪಿ ಟೂಲ್ ಕಿಟ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ನಿನ್ನೆ ನಾನು ಹಾಕಿದ್ದೆ ಸಾಮಾಜಿಕ ಜಾಲತಾಣದಲ್ಲಿ, ಎಲ್ಲಿ ನಾವೆಲ್ಲ ಹೋಗ್ತೀವಿ, ನಾವು ಮುದ್ಗೆ ಹಾಕ್ಬೇಕಂತೆ, ನಮ್ಮ ಮನೆಗೆ 4ನೇ ತಾರೀಕು ಮುದ್ಗೆ ಬರ್ತದಂತೆ, ಮತ್ ನಾವ್ ಏನೇ ಮಾಡಿದ್ರು ಅದಕ್ಕೆ ವಿರೋಧ ಮಾಡ್ಬೇಕಂದ್ರೆ. ಸೊ ಬಿಜೆಪಿ ಟೂಲ್ ಕಿಟ್ ಈಗಾಗಲೇ ಪ್ರಾರಂಭ ಆಗಿದೆ ನಿನ್ನೆಯಿಂದ. ಅದ್ ಯಾಕೆ 31st ಫಸ್ಟ್ ಬಿಟ್ರೋ ಏನೋ ನ್ಯೂ ಇಯರ್ ಪಾರ್ಟಿಗೆ ಇರ್ಬೇಕು. ಅವ್ರ ವೀಕೆಂಡ್ ರಾಜಕಾರಣಿಗಳು, ವೀಕ್ ಡೇ ರಾಜಕಾರಣಿಗಳು ಇವರೆಲ್ಲರೂ. ಈಗ ಕಲಬುರ್ಗಿಗೆ ಬರ್ತಾ ಇದಾರಲ್ಲ, ಇದಕ್ಕೆಲ್ಲ ಉತ್ತರ ಕೊಟ್ಟು ಬರ್ಲಿ. ಮಣಿಕಂಠ ರಾಠೋಡಿ ನಾನು ಅವ್ರ ಪಾರ್ಟಿನಲ್ಲಿ ಇದನ್ನ ಇಲ್ಲ, IPL ದಂಧೆ ಯಾರು ನಡೆಸ್ತಾ ಇರೋದು, ಅವ್ರ ಕೇಸ್ ಏನಾಗ್ತಾ ಇವೆ. ಮತ್ತೆ ನನಗೆ ಬಿಜೆಪಿ ಅವರು ನೋಡಿದ್ರೆ ಯಾಕೆ ನನಗೆ ಅಯ್ಯೋ ಅನಿಸ್ತದೆ ಅಂದ್ರೆ, ಪಾಪ ಕಲಬುರ್ಗಿನಲ್ಲಿರ್ಬೋದು, ಇಲ್ಲಿರ್ಬೋದು, ಈ ಡ್ರಾಮಾ ಸೇನೆಗಳನ್ನ ಮುಂದೆ ಮಾಡ್ಬಿಟ್ಟು ಅಂತ ಅಧ್ಯಕ್ಷರಿಗೆ ಮುಂದೆ ಮಾಡ್ಬಿಟ್ಟು ರಾಜಕೀಯ ಮಾಡ್ತಾ ಇದ್ದಾರೆ. ಇವರಲ್ಲಿ ಯಾವುದೇ ರೀತಿಯಾದಂತ ಸಾಮರ್ಥ್ಯ ಇಲ್ಲ ಅಂತ ಬಹಳ ಎತ್ಕಾಡುತ್ತೆ. ಇಲ್ಲಿ AJP, YJP, BJP ಇದ್ರೆ ಅಲ್ಲಿ ಒಂದು ಡ್ರಾಮಾ ಸೇನೆಗಳದೆಲ್ಲ ಇವೆ ನಮ್ಮ ಭಾಗದಲ್ಲಿ. ಅಲ್ಲಿ ಬಿಜೆಪಿ ಏನು ನಡೆಯಲ್ಲ. ಅವರೆಲ್ಲ ಏನ್ ಹೇಳ್ತಾರೆ, ಅವರೆಲ್ಲ ಏನ್ ತಾಳ ಹಾಕ್ತಾರೆ ಅದಕ್ಕೆ ತುಳಿತಾರೆ ಇವರೆಲ್ಲ. ಆದ್ರಿಂದ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇನ್ನ ಕೆಲವು ದಾಖಲೆಗಳು ಬರ್ತವೆ ಹೊರಗಡೆ, ಬಂದಾಗ ತನಿಖೆನೂ ಆಗ್ಲಿ. ಏನು ಸಾರ್ವಜನಿಕ ವಲಯದಲ್ಲಿ ಏನ್ ದಾಖಲೆಗಳು ಸಂಗ್ರಹಣೆ ಮಾಡ್ತಾ ಇದ್ರೆ ಅದನ್ನು ಹೊರಗೆ ಬರಲಿ. ಬಿಜೆಪಿ ಅವರಿಗೆ ಈ ವಿಚಾರದಲ್ಲಿ ಅವಮಾನ ಆಗೋದು ಖಂಡಿತ. ನಾನು ಬರ್ಕೊಡ್ತೀನಿ ನಿಮಗೆ. ಈಗ 1 ವಾರ ಆಗ್ತಾ ಬಂತು, ಯಾವುದೇ ರೀತಿಯಾದಂತ ಒಂದು ದಾಖಲೆ ಕೊಟ್ಟಿಲ್ಲ, ಪುರಾವೆ ಕೊಟ್ಟಿಲ್ಲ, ಬರೇ ಮೀಡಿಯಾ ಮುಂದೆ ಬಂದು ಮಾತಾಡೋದಕ್ಕೆ ಹೊರತು ಒಂದು ಅವ್ರ ಹತ್ರ ದಾಖಲೆಗಳಿಲ್ಲ. ನಾವು ದಾಖಲೆಗಳನ್ನ ನಾವು ಕೊಡ್ತಾ ಇದ್ದೀವಿ. ನಾನು ಹೇಳ್ತಾ ಇದ್ದೀನಲ್ಲ, ಇದರಿಂದ ಅವರಿಗೆ ಇನ್ನ ಹೆಚ್ಚು ಅವಮಾನ ಆಗೋದು ಹೊರತು ಇದರಿಂದ ಯಾವುದೇ ರೀತಿ ಸರ್ಕಾರಕ್ಕೆ ಇದು ಮಾಡೋದು. ನಾವು ಮೊದಲೇ ದಿನದಿಂದ ನಮ್ಮ ಮಾತು ಹೇಳ್ತಾ ಇದ್ದೀನಿ, ಸಚಿನ್ ಕುಟುಂಬಕ್ಕೆ ನ್ಯಾಯ ಒದಗಿಸ್ಕೊಡೋದು ಸರ್ಕಾರ ಜವಾಬ್ದಾರಿ ಆಗಿದೆ. ಅದನ್ನ ಬಹಳ ಗಂಭೀರವಾಗಿ ನಾವು ತಗೊಂಡಿದ್ದೇವೆ. ರೈಲ್ವೆ ಪೊಲೀಸ್ ಇಂದ ಈಗಾಗಲೇ CIDಗೆ ಮೊನ್ನೆ ಹಸ್ತಾಂತರ ಆಗಿದೆ. ಅವರು ಕೂಡ ಏನೇನ್ ಮಾಹಿತಿಗಳನ್ನ ಸಂಗ್ರಹಣೆ ಮಾಡ್ಬಿಟ್ಟು ಆರೋಪಿಗಳಿಗೆ ಯಾವಾಗ ಕಳಿಸ್ಬೇಕು, ಏನ್ ಮಾಡ್ಬೇಕು ಅಂದ್ಬಿಟ್ಟು ಕೂಡ ಅವ್ರು ರೂಪರೇಷೆ ಹಾಕೊಂತ ಇದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಅವರಿಗೆ ಆ ಸಾವಿಗೆ ನ್ಯಾಯ ಕೊಡಿಸೋದು ಅಂದ್ರೆ ಪಾರದರ್ಶಕವಾಗಿ ತನಿಖೆ ಮಾಡಿಸೋದು, ಮತ್ತೆ ಅದೇನಿದೆ ನ್ಯಾಯಯುತವಾಗಿ ಆ ಕುಟುಂಬಕ್ಕೆ ಹೇಳೋದು ಮಾಡೋದಿರ್ಬೋದು, ಅದು ನಾವು ಮಾಡ್ತೀವಿ. ಅವರ ಕುಟುಂಬದ ಜೊತೆ ನಾವು ಇದ್ದೇವೆ. ಅವರು ಇನ್ನ ಈ ಒಂದು ಶಾಕ್ ಇಂದ ಹೊರಗೆ ಬಂದಿಲ್ಲ ಅಂತ ನಾನ್ ಕೇಳ್ಪಟ್ಟಿದ್ದೇನೆ. ಆದ್ರಿಂದ ಅವ್ರು ಯಾವಾಗ ಹೇಳ್ತಾರೆ ಅವರಿಗೆ ತಕ್ಕಂಗೆ ಪರಿಹಾರ ಇರ್ಬೋದು, ಮತ್ತೆ ಬೇರೆ ಇನ್ನಿತರ ಏನಾದ್ರೂ ಸಹಕಾರ ಇದ್ರೆ ಅದನ್ನ ನಾವು ಮಾಡ್ತೀವಿ. ಅದನ್ನ ಖಂಡಿತವಾಗಿ ನಾವು ಬದ್ಧರಾಗಿದ್ದೇವೆ ಅಂತ ನಾನು ಹೇಳಿಕ್ ನಾನು ಬಯಸ್ತಾ ಇದ್ದೀನಿ. ಹಿಂದಿನ ಬಿಜೆಪಿ ಸರ್ಕಾರ ತರ ಸುಮ್ಮನೆ ರಾಜಕೀಯ ಮಾಡಕ್ಕಲ್ಲ, ನಮ್ದು ಜವಾಬ್ದಾರಿ ಇದೆ. ನ್ಯಾಯ ಕೊಡ್ಸೋದು ಜವಾಬ್ದಾರಿ ಇದೆ, ಮತ್ತೆ ಪರಿಹಾರ ಕೂಡ ಕೊಡ್ಸೋದು ನಮ್ದೇ ಜವಾಬ್ದಾರಿ ಆಗಿದೆ ಅಂತ ತಮ್ಮ ಮುಖಾಂತರ ನಾನು ಹೇಳಕ್ ನಾನು ಬಯಸ್ತಾ ಇದ್ದೀನಿ. ನಾನ್ ಕೇಳಿರುವ ಪ್ರಶ್ನೆಗಳಿಗೆ ಬಿಜೆಪಿಯವರು ನೇರವಾಗಿ ಲಾಜಿಕ್ ಆಗಿ ಉತ್ತರ ಕೊಡಲಿ. ಥ್ಯಾಂಕ್ ಯು. ಸಚಿನ್ ಗುತ್ತಿಗೆದಾರ ಆಗಿದ್ದ ಸರ್? ಯಾಕಂದ್ರೆ ಅವ್ರ ಪ್ರಶ್ನೆ ಅವ್ರ ಕುಟುಂಬಸ್ಥರು ಹೇಳಿದ್ದಾರೆ ಸಚಿನ್ ಗುತ್ತಿಗೆದಾರ ಅಂತ ನಾವೆಲ್ಲೂ ಹೇಳಿಲ್ಲ ಅಂತ ಅವ್ರ ಕುಟುಂಬ. ನೋಡಿ, ಪ್ಲೀಸ್ ಡೋಂಟ್ ಕೋಟ್ ಮೀ. ಅಂದ್ರೆ ನನ್ನ ಮಾಹಿತಿ ಪ್ರಕಾರ ಅವರು 24-25 ವರ್ಷ ಅಷ್ಟೇ ಹುಡುಗಂಗೆ. ಆಮೇಲೆ ಅವರು ಯೂನಿಟಿ ಇನ್ಫ್ರಾ ಬಿಲ್ಡ್ ಅಂದ್ಬಿಟ್ಟು ಒಂದು ಕಂಪನಿನಲ್ಲಿ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿ ಅಥವಾ ಡಿಸೈನ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾರೆ, ಅವರೇ ಹೇಳ್ತಾರೆ. ಸೊ ನನ್ನ ವೈಯಕ್ತಿಕ ಅಭಿಪ್ರಾಯ ಏನಿರ್ಬೋದು ಅಂದ್ರೆ, ಅವರು ಕಂಪನಿ ಥ್ರೂ ಕೆಲಸ ಮಾಡಿಸ್ಬೇಕು ಅಂತ ಏನಾದ್ರು ಆಸೆ ಇರ್ಬೋದು ಅವರು. ಯಾಕಂದ್ರೆ ಗುತ್ತಿಗೆದಾರರ ಸಂಘದವರು ಅವ್ರದ್ದು ಯಾವುದೇ ಒಂದು ರಿಜಿಸ್ಟ್ರೇಷನ್ ನಮ್ಮ ಹತ್ರ ಇಲ್ಲ, ಬೀದರ್ನಲ್ಲೂ ಇಲ್ಲ, ಕಲಬುರ್ಗಿನಲ್ಲೂ ಇಲ್ಲ, ಬೇರೆ ಜಿಲ್ಲೆನಲ್ಲೂ ಕೂಡ ನಾವು ತಿಳ್ಕೊಂಡಿದೀವಿ. ನಮ್ಮಲ್ಲಿ ಅವ್ರು ನೋಂದಣಿ ಆಗಿಲ್ಲ ಅಂತಾನೆ ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಯಾರು ಗುತ್ತಿಗೆದಾರರು, ಕ್ಲಾಸ್ 3 ಯಾರು, ಕ್ಲಾಸ್ 2 ಯಾರು, ಕ್ಲಾಸ್ 1 ಯಾರು ನಮ್ಗೆ ಗೊತ್ತಾಗೋದಿಲ್ಲ ಅಂಟಿಲ್ ಅನ್ಲೆಸ್ ದೇ ಆರ್ ಡೂಯಿಂಗ್ ಸಮ್ ವರ್ಕ್. ಸೊ ಅದಾಗಲೇ ಸ್ಪಷ್ಟವಾಗಿ ಗುತ್ತಿಗೆದಾರ ಸಂಘ ಹೇಳಿದ್ದಾರೆ. ಸರ್, ಈಗ ಬಿಜೆಪಿ ಹೋರಾಟ ಅಥವಾ ಹೇಳಿಕೆ